ಅವುಗಳಲ್ಲಿ ಶಕ್ತಿ ಯೋಜನೆ ಒಂದು ಗ್ಯಾರಂಟಿ. ಶಕ್ತಿ ಯೋಜನೆ ಅನ್ನತಕ್ಕಂಥದ್ದು ಗ್ಯಾರಂಟಿ. ಇವತ್ತಿನವರೆಗೆ ಸುಮಾರು 200 ನಾವು ಅಧಿಕಾರಕ್ಕೆ ಬಂದ ಮೇಲೆ ಜೂನ್ 11ನೇ ತಾರೀಕು ಇದನ್ನು ಜಾರಿಗೆ ತಗೊಬಂದು ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 200 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಉಚಿತವಾಗಿ ಆ ದುಡ್ಡೆಲ್ಲ ಅವರಿಗೆ ಉಳಿತಾಯ ಆಗಿದೆ. ನಾನು ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ 4-5 ದಿನಗಳ ಹಿಂದೆ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಕೆಳಗಡೆ ನಿಂತಿದ್ಲು ಹೂನಾರ ಹಿಡ್ಕೊಂಡು. ನಾನು ಭಾಷಣ ಮಾಡಿ ಕೆಳಗೆ ಇಳಿದ ಮೇಲೆ ಆ ಅಮ್ಮನ ಬಳಿಗೆ ಹೋಗಿ, ಯಾಕಮ್ಮ ನೀನು ಹೂನಾರ ಹಿಡ್ಕೊಂಡಿದ್ದೀಯ ಅಂತ ಕೇಳಿದೆ. ನೀವು ಬಸ್ ಫ್ರೀ ಮಾಡಿದ್ದೀರಲ್ಲ, ಅದರ ಟಿಕೆಟ್ ತಗೊಂಡು ರಾಜ್ಯದ ವಿವಿಧ ಭಾಗಗಳಿಗೆಲ್ಲ ಹೋಗಿದ್ದೀನಲ್ಲ, ಆ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಆ ಟಿಕೆಟ್ಗಳಿಂದಲೇ ಹೂನಾರ ಮಾಡಿದ್ದೀನಿ, ಅದನ್ನು ನಿಮಗೆ ಹಾಕಬೇಕು ಅಂತಕ್ಕಂಥ ಪರಿಸ್ಥಿತಿ ನಾನು ಬಂದು ನಿಮಗೆ ಹೂನಾರ ಆಗ್ತಾ ಇದ್ದೀನಿ ಅಂತೇಳಿ ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಣುಮಗಳು ಹೇಳಿದ್ರು. ವಯಸ್ಸಾದಂಥ ಹೆಣ್ಮಗಳು, ಕೊಪ್ಪಳದ ಹೆಣ್ಮಗಳು, ಅವಳು, ನಾನು ವಿಡಿಯೋ ನೋಡಿದೆ. ಆ ವಿಡಿಯೋನಲ್ಲಿ ಹೇಳ್ತಾ ಇದ್ಲು, ನೀ ಯಾರಿಗೆ ಓಟ್ ಹಾಕ್ತೀವಮ್ಮ ಅಂತಂದ್ರೆ, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ತೀವಿ. ಯಾಕಂತಂದ್ರೆ ನಮಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಆ 2,000 ರೂಪಾಯಿ ಕೊಟ್ಟಿರೋದನ್ನ ಉಳಿಸಿ ನಾನು ಒಂದು ಚಿನ್ನದ ಸರ, ಬಂಗಾರದ ಸರವನ್ನ ಮಾಡಿಸ್ಕೊಂಡಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿದ್ರು. ಇದನ್ನೆಲ್ಲ ನೋಡಿದಾಗ ಇವತ್ತು ಕರ್ನಾಟಕದ ಬಡವರು ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.